ನಮಸ್ಕಾರ ಮಿಸ್ಟರ್ ಮುಠಾಳ್ ಅವರಿಗೆ. ಓಹ್, ಸಾರಿ ಸಾರಿ ಸಾರಿ. ನಾಯಿ ಬೊಗಳುತ್ತೆ ಅಂತ ನಾವು ಬೊಗಳಿದ್ರೆ ನಮಗೂ ನಾಯಿಗೂ ಏನು ವ್ಯತ್ಯಾಸ ಅಲ್ವಾ? ಮಿಸ್ಟರ್ ಮಟ್ಟಣ್ಣನವರ್, ಕೇಳಿಸ್ಕೊಳ್ಳಿ ಸರಿಯಾಗಿ. ಈ ಥರ ಪದಗಳನ್ನು ನಮಗೂ ಮಾತಾಡಕ್ಕೆ ಬರುತ್ತೆ. ಆದರೆ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾತಾಡುವಾಗ ಪದಗಳ ಬಳಕೆ ನೆಟ್ಟಿಗಿರಬೇಕು. ಒಬ್ಬ ಪೊಲೀಸ್ ಅಧಿಕಾರಿಯಾದವನಿಗೆ ಸೋಷಿಯಲ್ ಕಂಡಕ್ಟ್ ಅಂತ ಒಂದು ಟ್ರೈನಿಂಗ್ ಕೊಟ್ಟಿರ್ತಾರೆ. ಅಂದರೆ ಸಾರ್ವಜನಿಕವಾಗಿ ಹೇಗೆ ಬಿಹೇವ್ ಮಾಡಬೇಕು ಅಂತ. ಮೋಸ್ಟ್ಲಿ ಈ ಮಹಾನುಭಾವ ಆ ಪಾಠ ಮಾಡಿದಾಗ ಚಕ್ಕರ್ ಹಾಕಿದ್ದ ಅಂತ ಕಾಣುತ್ತೆ. ಎಲ್ಲರೂ ಮೆಟ್ಟನ್ನ ಕಾಲಿಗೆ ಹಾಕೊಂಡ್ರೆ ಈ ಮನುಷ್ಯ ನಾಲ್ಗೆಗೆ ಹಾಕೊಂಡ್ಬಿಟ್ಟವನೆ. ನೀನು ನಾಯಿ ಥರ ಬೊಗಳದೆ ಅಂತ ನಾನು ನಿನ್ನ ಥರ ಬೊಗಳಲ್ಲ. ಯಾಕಂದರೆ ನಾನು ನಿನ್ನ ಸಂಸ್ಕೃತಿಯಿಂದ ಬಂದವನಲ್ಲ. ಯಾರಪ್ಪ ಮಿಸ್ಲೀಡ್ ಮಾಡ್ತಿರೋದು? ಏನದು ನಾಣ್ಣುಡಿ? ಇಫ್ ಯು ಕಾಂಟ್ ಕನ್ವಿನ್ಸ್, ಕನ್ಫ್ಯೂಸಾ? ನಿನಗೆ ಹೊಸ ನಾಣ್ಣುಡಿ ಹೇಳ್ತೀನಿ, ಕೇಳಿಸ್ಕೊ. ಇಫ್ ಯು ಕಾಂಟ್ ಆನ್ಸರ್ ಎ ವಿಡಿಯೋ, ಡಿಸ್ಕ್ರೆಡಿಟ್ ದ ವಿಡಿಯೋ. ಅಂದರೆ ಒಂದು ವಿಡಿಯೋದಲ್ಲಿ ಕೇಳಿರೋ ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂದರೆ ಆ ವಿಡಿಯೋನೇ ಸುಳ್ಳು ಅಂತ ಪ್ರಚಾರ ಮಾಡಬೇಕು. ಯಾರು ಮಿಸ್ಲೀಡ್ ಮಾಡ್ತಿರೋದು, ಯಾರು ಕನ್ಫ್ಯೂಸ್ ಮಾಡ್ತಿರೋದು ಅಂತ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ಸ್ವಲ್ಪ ಕನ್ನಡಕನ ಸರಿಯಾಗಿ ಹಾಕ್ಕೊಂಡು ನೋಡು. ಆಮೇಲೆ ಅದೇನೋ ಹೇಳ್ದಲ್ಲಪ್ಪ, ಕಾಪಿ ರೈಟ್ ಹಾಕಿ ಓಡೋಗ್ಬಾರ್ದು ಅಂತ. ಆ ಕ್ಯಾಟಗರಿ ನಾನಲ್ಲ, ಆ ಗುಂಪಿನವ್ ನಾನಲ್ಲ. ಈ ವಿಡಿಯೋ ಆದಮೇಲೆ ನೀನು ಆ ಚಾನಲ್ ಇದೆಯಲ್ಲ, ಒಂದು ಯಾವುದೋ ಗನಂದಾರಿ ಚಾನಲ್, ಆ ಚಾನಲ್ನವರು ಕಾಪಿ ರೈಟ್ ಹಾಕಿ ಓಡೋಗ್ಬಾರ್ದು. ಅರ್ಥ ಆಯ್ತಾ? ಬಾ ಶುರು ಮಾಡೋಣ ವಿಡಿಯೋನ. ಕೆಲವೊಂದಿಷ್ಟು ಜನ ರಿಸರ್ಚ್ ಜರ್ನಲಿಸ್ಟ್ಗಳು ಕುತ್ಕೊಂಡು ಬಿಟ್ಟಿದ್ದಾರೆ ರೂಮ್ನಲ್ಲಿ ಕುತ್ಕೊಂಡು. ಅದು ವಿಡಿಯೋ ಸ್ಟಾರ್ಟಿಂಗೇ ಸುಳ್ಳು. ನಾನು ಈವರೆಗೆ ಯೂಟ್ಯೂಬ್ನಲ್ಲಿ 83 ವಿಡಿಯೋ ಮಾಡಿದ್ದೀನಿ. ಒಂದು ವಿಡಿಯೋದಲ್ಲೂ ನಾನು ರಿಸರ್ಚ್ ಜರ್ನಲಿಸ್ಟ್ ಅಂತ ಹೇಳಿಕೊಂಡೇ ಇಲ್ಲ. ಅದು ಯಾವ ಅಯೋಗ್ಯ ಈ ಮಹಾನುಭಾವನಿಗೆ ನಾನು ರಿಸರ್ಚ್ ಜರ್ನಲಿಸ್ಟ್ ಅಂತ ಹೇಳೋದನ್ನೋ ಗೊತ್ತಿಲ್ಲ. ಸಾರು ತಾವೇ ಅಸ್ಯೂಮ್ ಮಾಡ್ಕೊಂಬಿಟ್ರು. ಈ ಗನಂದಾರಿ ಎಕ್ಸ್ ಡಿಸ್ಮಿಸ್ಡ್ ಪೊಲೀಸ್ ಎಷ್ಟು ಚೆನ್ನಾಗಿ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಬರೆದಿದ್ದೀನಿ ಕ್ಲಿಯರಾಗಿ. ಅಭಿಯಂತರ. ತಾವು ಇಂಗ್ಲೀಷ್ ಮೀಡಿಯಮ್ ಇರ್ಬೋದು ಸರ್, ನಾನು ಕನ್ನಡ ಮೀಡಿಯಮು, ಅದಕ್ಕೆ ಕನ್ನಡದಲ್ಲಿ ಬರೆದಿದ್ದೀನಿ ಅಭಿಯಂತರ. ಅಭಿಯಂತರ ಅಂದರೆ ಎಂಜಿನಿಯರ್ ಅಂತ. ನಾನು ABCD ಆಮೇಲೆ ಕಲ್ತ್ಕೊಂಡ್ಬರ್ತೀನಿ. ನೀನು ಫಸ್ಟ್ ನೆಟ್ಗೆ ಕನ್ನಡ ಕಲಿ. ಒಂದು ವಿಡಿಯೋ ಬಗ್ಗೆ ಅಥವಾ ಒಬ್ಬನ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಸ್ವಲ್ಪನಾದರೂ ಹೋಮ್ ವರ್ಕ್ ಮಾಡ್ಕೊಂಬರೋದನ್ನ ಬಿಟ್ಟು ಅದು ಯಾವುದೋ ತಲಕೆಟ್ ಚಾನಲ್ನವ್ರು ಕರೆದ್ರು ಅಂತ ಬಂದು ಇಲ್ಲಿ ಕುತ್ಕೊಂಡು ಬೊಗಳೆ ಬಿಡ್ತಾವನೆ. ವಿಡಿಯೋ ಶುರುನಲ್ಲೇ ಇಷ್ಟು ಬೊಗಳೆ ಬಿಟ್ಟವನೆ, ಇನ್ನು ವಿಡಿಯೋದಲ್ಲಿ ಎಷ್ಟು ಬೊಗಳೆ ಬಿಟ್ಟಿರಬೇಡ. ತೋರಿಸ್ತೀನಿ ಅದನ್ನು ನೋಡಿ. ಹಾಗೇನಾದರೂ ಯಾವುದಾದ್ರೂ ಒಂದು ಸೈಡ್ ಪಿಕ್ ಮಾಡಬೇಕಂದ್ರೆ ನಾನು ಪಿಕ್ ಮಾಡೋದು ಸೌಜನ್ಯ ಸೈಡ್ ಮಾತ್ರ. ನಾನು ನಿಲ್ಲಿಸ್ತೀನಿ. ಈ ಡಿಸ್ಕ್ಲೇಮರ್ 1 ನಿಮಿಷ 40 ಸೆಕೆಂಡ್ ಇದೆ. ಈ ಮಿಸ್ಟರ್ ಎಕ್ಸ್ ಡಿಸ್ಮಿಸ್ಡ್ ಸೂಪರ್ ಕಾಪ್ ನಾನು ಈ ಡಿಸ್ಕ್ಲೇಮರ್ನಲ್ಲಿ ಹೇಳಿರೋ ಒಂದು ಲೈನನ್ನು ತೋರಿಸ್ತಾನೆ. ಯಾವುದು ಅಂದರೆ ಸೌಜನ್ಯಳ ಪರ ವಹಿಸ್ಕೋತೀನಿ ಅಂತ ಹೇಳಿರೋ ಲೈನ್ನ ತೋರಿಸ್ತಾನೆ. ಆದರೆ ಬೇಕಂತಲೇ ಇಂಟೆನ್ಷನಲಿ ಅದರ ಮುಂದಿನ ಲೈನ್ ಏನಿತ್ತು ಅನ್ನೋದನ್ನ ತೋರಿಸೋದೇ ಇಲ್ಲ. ಆ ಲೈನಲ್ಲಿ ಏನು ಹೇಳಿದ್ದೆ ನೋಡ್ಕೊಂಡು ಬನ್ನಿ. ಸೌಜನ್ಯ ಸೈಡ್ ಮಾತ್ರ. ನಾನಿಲ್ಲಿ ಯಾರೋ ಒಬ್ರು ತಪ್ಪು ಅಥವಾ ಅವರು ಹಾಗೆ ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಹೊರಸಕ್ಕೆ ಬಂದಿಲ್ಲ. ನನಗೂ ಈ ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಮಾಡಬೇಕನ್ನೋ ಆಸಕ್ತಿ ಇದೆ. ಆದರೆ ನನಗೆ ಸಾಕಷ್ಟು ಅನುಮಾನಗಳಿದೆ. ದಯವಿಟ್ಟು ಈ ಅನುಮಾನಗಳಿಗೆ ಉತ್ತರ ಕೊಡಿ. ನನ್ನನ್ನು ಸೇರಿದಂತೆ ಸಾಕಷ್ಟು ಜನ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ, ಈ ಸೌಜನ್ಯ ಹೋರಾಟದಲ್ಲಿ ನಮಗೂ ಭಾಗವಹಿಸೋ ಆಸಕ್ತಿ ಇದೆ. ಆದರೆ ನಮಗೆ ಒಂದಷ್ಟು ಅನುಮಾನಗಳಿದೆ. ಆ ಅನುಮಾನಗಳಿಗೆ ಉತ್ತರ ಕೊಡಿ. ನನ್ನನ್ನೂ ಸೇರಿ ಸಾಕಷ್ಟು ಜನ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ದೀನಿ. ಅನುಮಾನಗಳಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ದೀನಿ. ಈ ಪೂರ್ತಿ ವಿಡಿಯೋದಲ್ಲಿ ಯಾರೋ ಒಬ್ಬರನ್ನ ತಪ್ಪು ಅಂತ ಸಾಬೀತು ಮಾಡೋದು ಉದ್ದೇಶ ಆಗಿರಲಿಲ್ಲ. ನನಗಿದ್ದಂಥ ಅನುಮಾನಗಳನ್ನು, ಸ್ಪೆಸಿಫಿಕಲಿ ಸಮೀರ್ ಅವರು ಮಾಡಿರೋ ವಿಡಿಯೋ ಬಗ್ಗೆ ನನಗಿದ್ದಂಥ ಅನುಮಾನಗಳನ್ನು ಪ್ರಸ್ತುತಪಡಿಸಿದ್ದೆ. ಆ್ಯಂಡ್ ಆ ಕ್ವಶನ್ಗಳನ್ನು ನೇರವಾಗಿ ಸಮೀರ್ ಅವರಿಗೆ ಕೇಳಿದ್ದೆ. ಯಾಕಂದರೆ ಆ ವಿಡಿಯೋನ ಮಾಡಿದ್ದು ಸಮೀರ್ ಅವರೇ. ಈ ಮುಠಾಳನಿಗೆ ಗೊತ್ತಿರಲಿ, ಪ್ರಶ್ನೆ ಮಾಡೋದು ಪ್ರತಿಯೊಬ್ಬ ವ್ಯಕ್ತಿಯ ಸಾಂವಿಧಾನಿಕ ಹಕ್ಕು. ಇಷ್ಟು ಕ್ಲಿಯರ್ ಆಗಿ ಡಿಸ್ಕ್ಲೇಮರ್ ಹಾಕಿದ್ಮೇಲೂ ಈ ಮುಠಾಳ ಅಥವಾ ಈ ಮುಠಾಳ ಚಾನಲ್ ಯಾಕೆ ಈ ಒಂದು ಲೈನನ್ನು ಕಟ್ ಮಾಡಿದ್ರು? ಯಾರು ಸ್ವಾಮಿ ಇಲ್ಲಿ ಕಟ್ ಪೀಸ್ ಗಿರಾಕಿಗಳು ಯಾರು? ಯಾಕೆ ಈ ಲೈನನ್ನು ತೋರಿಸ್ಲಿಲ್ಲ? ಯಾಕಂದರೆ ಇವರ ಉದ್ದೇಶ ಸ್ಪಷ್ಟವಾಗಿದೆ.
ಏನಂದರೆ ಇವರನ್ನು ಯಾರೂ ಪ್ರಶ್ನೆ ಮಾಡಬಾರ್ದು, ಇವರು ಹೇಳೋದಕ್ಕೆಲ್ಲ ಕೋಲೆ ಬಸವನಂಗೆ ಹ್ಞೂ ಅಂತ ತಲೆ ಆಡಿಸೋರು ಬೇಕು ಇವರಿಗೆ. ಈ ವ್ಯಕ್ತಿ ಕ್ಲಿಯರ್ ಆಗಿ ಒಂದು ಅಜೆಂಡಾ ಇಟ್ಕೊಂಡು ಬಂದಿದ್ದಾನೆ, ಹೆಂಗಾದರೂ ಮಾಡಿ ಈ ವಿಡಿಯೋನ ಡಿಸ್ಕ್ರೆಡಿಟ್ ಮಾಡಬೇಕು, ಮತ್ತಾರೂ ಪ್ರಶ್ನೆ ಮಾಡಬಾರ್ದು, ಇದೇ ಇವರ ಉದ್ದೇಶ. ಹೇಳಿ ಸ್ವಾಮಿ, ಯಾಕೆ ಈ ಒಂದು ಲೈನನ್ನು ತೋರಿಸ್ಲಿಲ್ಲ ನೀವು? ಯಾರೀಗ ಕಟ್ ಮಾಡ್ತಿರೋ ಕಟ್ ಪೀಸ್ ಗಿರಾಕಿಗಳು ಯಾರು? ಇಷ್ಟೇ ಅಲ್ಲ, ಇನ್ನು ತುಂಬ ಇದೆ, ಕೇಳಿ. ಇನ್ನು ಮುಂದೆ ಏನೇನು ಕಥೆ ಹೇಳ್ತಾನೆ ಕೇಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾಕೆ ಅರ್ಧಕ್ಕೆ ಬಿಟ್ರೆ ನಿನ್ ವ್ಯೂಸ್ ಬರಲ್ಲ ಅಥವಾ ದುಡ್ಡಾಗಲ್ಲ ಅಂತನಾ ಏನು? ಆ್ಯಕ್ಚುಲಿ ಈ ಟಾಪಿಕ್ ಬಂದು ಮಧ್ಯದಲ್ಲಿ ಬರುತ್ತೆ, ಬಟ್ ನಾನು ಫಸ್ಟಲ್ಲೇ ತಗೋತಾ ಇದ್ದೀನಿ. ಈ ಮುಠಾಳ ಎಷ್ಟು ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾನೆ ಅಂದರೆ, ಇವನಿಗೆ ಇದೂ ಗೊತ್ತಿಲ್ಲ, ನನ್ನ ವಿಡಿಯೋ ಅಪ್ಲೋಡ್ ಆದ 2 ಗಂಟೆಯಲ್ಲೇ, ಮೊದಲ 2 ಗಂಟೆಯಲ್ಲೇ ಏಜ್ ರಿಸ್ಟ್ರಿಕ್ಟ್ ಆಗುತ್ತೆ. ಏಜ್ ರಿಸ್ಟ್ರಿಕ್ಟ್ ಆದರೆ ಯೆಲ್ಲೋ ಡಾಲರ್ ಬರುತ್ತೆ. ಯೆಲ್ಲೋ ಡಾಲರ್ ಬಂದರೆ ದುಡ್ಡು ಬರಲ್ಲ. ಒಂದು ವಿಡಿಯೋ ಮಾಡೋ ಮುಂಚೆ ಕನಿಷ್ಠ ಹೋಮ್ವರ್ಕ್ ಮಾಡಬೇಕಾಗಿತ್ತು. ಕೇಳಿಸ್ಕೊಳಪ್ಪ ಎಮ್ಮೆ ತಿಮ್ಮಣ್ಣ, ಯೆಲ್ಲೋ ಡಾಲರ್ ಬಂದರೆ ದುಡ್ಡು ಬರಲ್ಲ. ಇದನ್ನು ನೀನು ಯಾರನ್ನಾದರೂ ಕೇಳಬೇಕಿತ್ತು. ಆ ತಲ್ಕೆಟ್ ಚಾನಲ್ ಇದೆಯಲ್ಲ, ಅವ್ರನ್ನ ಕೇಳಿದ್ರು ಹೇಳಿರೋರು, ಯಾರೋ ಯಾಕೆ ಸಮೀರನ್ ಕೇಳಿದ್ರು ಹೇಳಿರೋನು. ಸ್ವಲ್ಪ ಹೋಮ್ವರ್ಕ್ ಮಾಡಪ್ಪ ಎಮ್ಮೆ ತಿಮ್ಮಣ್ಣ, ತಿಳ್ಕೊ. ಆ್ಯಂಡ್ ಮೋರ್ ಓವರ್, ಒಂದು ವೇಳೆ ಯೆಲ್ಲೋ ಡಾಲರ್ ಬಂದಿಲ್ಲ ಅಂತಿದ್ರು ಈ ವಿಡಿಯೋದಿಂದ ಬರೋ ಹಣವನ್ನು ಚಾರಿಟಿಗೆ ಡೊನೇಟ್ ಮಾಡ್ತೀನಿ ಅಂತ ಈ ವಿಡಿಯೋದ ಕೊನೆಯಲ್ಲಿ ಹಾಕಿದ್ದೀನಿ. ಈ ಎಮ್ಮೆ ತಿಮ್ಮಣ್ಣ ಅದನ್ನು ನೋಡೇ ಇರಲ್ಲ, ಅಥವಾ ನೋಡಿದ್ರೂ ತೋರಿಸಿರಲ್ಲ. ಯಾಕಂದರೆ ಇವರಿಗೆ ಬೇರೆ ಉದ್ದೇಶಗಳೇ ಇದೆ. ತಿಳ್ಕೊಳಪ್ಪ. ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಥ ಮಾಡಿಕೊಂಡು ಆಮೇಲೆ ಕಮೆಂಟ್ ಮಾಡಬೇಕು. ಕರೆದ್ರು ಅಂತ ಬಂದು ಬೊಗಳೆ ಬಿಡೋದಲ್ಲ. ಕಂಪ್ಲೇಂಟ್ ಕೂಡ ಫೈಲ್ ಆಗುತ್ತೆ 12 ಗಂಟೆ. ಅದೇ ದಿನ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಫೈಲ್ ಆಗುತ್ತೆ. ಅಂದ್ರೆ ಕೇಸ್ ರಿಜಿಸ್ಟರ್ ಆಗುದಿಲ್ಲ, ಬರೀ ಫೈಲ್ ಆಗುತ್ತೆ ಅಂತ ಹೇಳಿದ್ರೆ ಏನದ್ರ ಅರ್ಥ? ವಿವರಣೆ ಮಾಡಿಕೊಟ್ಟು ಹೇಳ್ಬೇಕು. ನೋಡ್ರಪ್ಪ, ನಾನೇ ಕ್ಲಿಯರಾಗಿ ಹೇಳಿದ್ದೀನಿ, ಫೈಲ್ ಆಗುತ್ತೆ, ರಿಜಿಸ್ಟರ್ ಆಗುತ್ತೆ ಅಂತ ಹೇಳಿಲ್ಲ. ಬೀಯಿಂಗ್ ಎನ್ ಎಕ್ಸ್ ಪೊಲೀಸ್ ಆಫೀಸರ್, ಬೀಯಿಂಗ್ ಎನ್ ಎಕ್ಸ್ ಡಿಸ್ಮಿಸ್ಡ್ ಪೊಲೀಸ್ ಆಫೀಸರ್, ಇದ್ರ ಬಗ್ಗೆ ತಮಗೆ ನಾಲೆಡ್ಜ್ ಇತ್ತು, ತಾವೇ ಹೇಳ್ಬೋದಾಗಿತ್ತು. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಓಕೆ, ಎನಿವೇ ಇಟ್ಸ್ ಓಕೆ, ಲೆಟ್ಸ್ ಕಂಟಿನ್ಯೂ. ಆರೋಪಗಳು ಎದ್ದು ಕಾಣ್ತೇವೆ ಅಂತ ಹೇಳ್ತಾನೆ ಈ ಮಹಾನುಭಾವ. ಆದರೂ ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ತಾನೆ. FSL ಅನಾಲಿಸಿಸ್ ಮಾಡಲಿಲ್ಲ, ಮಳೆ ಬಂದಿದ್ದು ಅಂತ ಹೇಳಿ. ಈ ಮುಠಾಳನಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ, ಆ ಹೆಣ್ಣು ಮಗು ಸೌಜನ್ಯಳ ಎದೆ ಮೇಲೆ ಕಚ್ಚಿದ ಗುರುತುಗಳು. ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ನಾನು ಇಷ್ಟೊತ್ತು ಮಾತಾಡಿದ್ದು ಬೇರೆ ಬೇರೆ ದಾಖಲೆಗಳಲ್ಲಿ ಏನು ಹೇಳಿಕೆಗಳು ದಾಖಲಾಗಿದೆ ಅದನ್ನು ಮಾತ್ರ. ಈ ಕೇಸ್ನಲ್ಲಿ ಏನು ಪಾಸಿಬಿಲಿಟೀಸ್ ಮಾಡ್ಬೋದಾಗಿತ್ತು ಅನ್ನೋದನ್ನು ನಾನು ಮಾತಾಡಲಿಲ್ಲ. ಆದರೆ ಈ ಮುಠಾಳ ವಿಡಿಯೋವನ್ನು ಡಿಸ್ಕ್ರೆಡಿಟ್ ಮಾಡೋ ಬರದಲ್ಲಿ ಹೇಳ್ತಾನೆ, ನನಗೆ ಈ ವಿಷಯವೇ ಗೊತ್ತಿಲ್ಲ ಅಂತ. ಮಿಸ್ಟರ್ ಮುಠಾಳ, ಕೇಳಿಸ್ಕೊ, ಆಡಂಟಾಲಜಿ ಅನ್ನೋದು ಕೂಡ ಇಟ್ ಈಸ್ ಪಾರ್ಟ್ ಆಫ್ FSL. ಅದು ಕೂಡ FSLನ ಒಂದು ಪರೀಕ್ಷೆ, ಅದು ಕೂಡ ಅದರಲ್ಲೇ ಸೇರಿಕೊಳ್ಳುತ್ತೆ. ನಾನೇ ಕ್ಲಿಯರಾಗಿ ಹೇಳ್ತೀನಿ, ಲೋಪದೋಷಗಳು ಎದ್ದು ಕಾಣುತ್ತೆ. ಅದನ್ನು ನಾನು ಎಲ್ಲೂ ಸಮರ್ಥನೆ ಮಾಡಿಕೊಂಡಿಲ್ಲ. ಇಲ್ಲಿ ಕನ್ಫ್ಯೂಸ್ ಮಾಡ್ತಿರೋದು ನಾನಲ್ಲ, ನೀನು. ವಿಷಯವನ್ನು ತಿರುಗಿಸ್ತಿರೋನು ನೀನು. ಅದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಮುಂದೆ, ನೋಡು. ಏನಪ್ಪ ಎಮ್ಮೆ ತಿಮ್ಮಣ್ಣ, ನೋಡು ಕ್ಲಿಯರ್ ಆಗಿ. ಅದಕ್ಕೆ ಅವಳ ವಿಷಯಕ್ಕೆ ಇವನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದೇ ಇಲ್ಲ, ಅಥವಾ ಯಾವುದಾದ್ರೂ ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗಿತ್ತು. ಒಂದು ವಿಡಿಯೋ ಮಾಡಬೇಕಾದ್ರೆ ಅದು ಮೋಸ್ಟ್ ಸೆನ್ಸಿಟಿವ್ ಕೇಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ. ಕೇಳಿದ್ರಿ ಅಲ್ವಾ? ಇಲ್ಲಿ ಈ ಪಾಯಿಂಟ್ನಲ್ಲಿ ಈ ಮಹಾನುಭಾವ ತೋರಿಸ್ತಾನಲ್ಲ ವಿಡಿಯೋ, ಜಸ್ಟ್ 1 ನಿಮಿಷದ ಮುಂಚೆ ನನ್ನ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಆಕೆಯ ದೇಹದಲ್ಲಿ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ ಇತ್ತು, ಅದನ್ನು ಪ್ರೋಸೆಸ್ ಮಾಡಿಲ್ಲ. ಆ ಒಂದು ಲೈನನ್ನು ಈ ಮುಠಾಳ ತೋರಿಸೋದೇ ಇಲ್ಲ. ಯಾಕಪ್ಪ ತೋರಿಸ್ತಿಲ್ಲ? ಹಾಕಬೇಕಿತ್ತಲ್ಲ ಪೂರ್ತಿ ಲೈನನ್ನು, ಯಾಕೆ ಹಾಕಲಿಲ್ಲ? ಆ್ಯಂಡ್ ಈ ವಿಚಾರಗಳನ್ನು, ಈ ಕಿಡ್ನಿ ಕಲೆಕ್ಟ್ ಮಾಡಲಿಲ್ಲ, ವಿಸೆರ ಕಲೆಕ್ಟ್ ಮಾಡಲಿಲ್ಲ, ಇದನ್ನು ನಾನು ಹೇಳ್ತಿರೋದಲ್ಲಪ್ಪ. ಇದನ್ನು ಸ್ವತಃ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಕೋರ್ಟ್ನಲ್ಲಿ ಒಪ್ಕೊಂಡಿದ್ದಾನೆ. ಇದನ್ನು ಕಲೆಕ್ಟ್ ಮಾಡಬೇಕಿತ್ತು, ನಾನು ಮಾಡಿಲ್ಲ ಅಂತ ಒಪ್ಕೊಂಡಿದ್ದಾನೆ. ನಾನೇನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಪೋಸ್ಟ್ ಮಾರ್ಟಮ್ನಲ್ಲಿ ಸಾಕಷ್ಟು ಲೋಪದೋಷಗಳಾಗಿದೆ, ಅದನ್ನೇ ಹೇಳ್ತಿರೋದು. ನೀನು ಮುಠಾಳ
ವಿಡಿಯೋನ ಅರ್ಥ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಮುಟ್ಟಾಳ ವಿಡಿಯೋವನ್ನು ತಿರುಗಿಸ್ತಾ ಇದೀಯಾ ಇಲ್ಲಿ ಕೂತ್ಕೊಂಡು? ಅರ್ಥ ಮಾಡ್ಕೊ ಫಸ್ಟು. ನಿನಗೆ ಬುದ್ಧಿ ಬೆಳೆಸ್ಕೊ ಫಸ್ಟು. ಒಂದು ವಿಡಿಯೋವನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಮೆಂಟಲ್ ಎಬಿಲಿಟಿ ಬೆಳೆಸ್ಕೊ ನೀನು. ಆಮೇಲೆ ಬಂದು ಕುತ್ಕೊಂಡು ಬೊಗಳೆ ಬಿಡುವಂತೆ. ದೊಡ್ಡ ಬ್ಲೆಂಡರ್ ಅಂದರೆ ಸೌಜನ್ಯಾಳ ವಜೈನಲ್ ಸ್ವಾಬನ್ನು 10 ದಿನ ಆದಮೇಲೆ FSL ಪರೀಕ್ಷೆಗೆ ಕಳಿಸ್ತಾರೆ. 10 ದಿನ ಅಲ್ಲ, ಅದು 11ರಿಂದ 12 ದಿನ. ದಯವಿಟ್ಟು ಅದನ್ನ ಝೂಮ್ ಮಾಡಿ ನೀವು ತೋರಿಸ್ತೀವಿ ನೋಡಿ. 10ನೇ ತಾರೀಕಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟು FSL ನಲ್ಲಿ ರಿಸೀವ್ ಮಾಡಿದಂತ ಡೇಟ್ 21 ಅಂತ ಇದೆ. ಅಂದ್ರೆ 18ನೇ ತಾರೀಕಿಗೆ ಆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇಂದ ಇಲ್ಲಿ FSL ಸ್ಯಾಂಪಲ್ ಯಾವಾಗ ಹೋಯ್ತು ಅನ್ನುವಂಥ ಗೊಂದಲ ಇದೆ. ಮಿಸ್ಟರ್ ಮಟ್ಟಣ್ಣನವರು ಹೇಳ್ತಾರೆ 11ರಿಂದ 12 ದಿನ ಆದಮೇಲೆ ಹೋಯ್ತು ಅಂತ. ನನಗೆ ಸಿಕ್ಕಿರುವಂಥ ದಾಖಲೆ ಪ್ರಕಾರ ವಿನೋದ್ ಜೆ ಲಕ್ಕಪ್ಪನ್ ಇವರು ಕೋರ್ಟ್ನಲ್ಲಿ ಸಾಕ್ಷ್ಯ ಹೇಳ್ತಾರೆ. 20/10/2012 ಬೆಳ್ತಂಗಡಿಯ ಕಾನ್ಸ್ಟೇಬಲ್ ಒಬ್ಬರು 18 ವಸ್ತುಗಳ ಜೊತೆ ಒಂದು ಕೋರಿಕೆ ಪತ್ರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿರುವಂಥ ಹೇಳಿಕೆ ನನಗೆ ಸಿಕ್ಕಿದೆಯಪ್ಪ. ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದು ಕೋರ್ಟ್ನ ವೆಬ್ಸೈಟ್ನಿಂದ. ನೀವು ಯಾವ ದಾಖಲೆಯನ್ನು ತೋರಿಸ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅದು ಇಷ್ಟು ಕ್ರಾಪ್ ಆಗಿದೆ. ಅದು ಯಾವ ದಾಖಲೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಮ್ಮಿಬ್ಬರ ಪಾಯಿಂಟು ಒಂದೇ, FSL ಸ್ಯಾಂಪಲನ್ನು ಲೇಟಾಗಿ ಕಳಿಸಿದ್ರು, ತಡವಾಗಿ ಪರೀಕ್ಷೆಗೆ ಕಳಿಸಿದ್ರು. ದಟ್ ಈಸ್ ದ ಪಾಯಿಂಟ್. ಮೊದಲ 2 ದಿನ PSI ಯೋಗೇಶ್ ತನಿಖಾಧಿಕಾರಿಯಾಗಿರ್ತಾರೆ. ನಂತರ ಭಾಸ್ಕರ್ ರೈ ಈ ಪ್ರಕರಣವನ್ನು ಮುಂದುವರಿಸ್ತಾರೆ. ಈ ವ್ಯಕ್ತಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಹ್ಯಾಂಗ್ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಜವಾಬ್ದಾರಿಯಿಂದ ಕಳಿಸ್ಕೊಂಡ್ರು ಅನ್ನೋ ಅರ್ಥದಲ್ಲಿ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ. ಆ ರೀತಿ ಇರುವುದಿಲ್ಲ. ನೋಡ್ರಪ್ಪ ಎಷ್ಟು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡ್ತಾನೆ. ನಾನು ಈ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ಹೇಳ್ತೀನಿ. ಮೊದಲ 48 ಗಂಟೆ PSI ಯೋಗೇಶ್ ತನಿಖಾಧಿಕಾರಿ ಆಗಿದ್ರು, IO ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿದ್ರು. ಆನಂತರ ಭಾಸ್ಕರ್ ರೈ ಬರ್ತಾರೆ ಅಂತ. ಯಾಕೆ ಹೇಳಿದೆ ಅಂದರೆ FSL ಸ್ಯಾಂಪಲ್ಗೆ ಒಂದು ಟೈಮ್ ಫ್ರೇಮ್ ಇರುತ್ತೆ. 72 ಗಂಟೆಗಳ ಒಳಗೆ ಅದನ್ನು ಪರೀಕ್ಷೆಗೆ ಒಳಪಡಿಸ್ಬೇಕು ಅಂತ. 72 ಗಂಟೆಯಲ್ಲಿ 48 ಗಂಟೆ ಅಂದರೆ ಮುಕ್ಕಾಲು ಭಾಗ ಈ ವ್ಯಕ್ತಿಯೇ ಇನ್ಚಾರ್ಜ್ ಆಗಿದ್ದು. ಆ ವ್ಯಕ್ತಿ ಆದಮೇಲೂ ಕೂಡ ಇನ್ನು ಉಳಿದ 24 ಗಂಟೆಗೆ ಬಂದಲ್ಲ ಭಾಸ್ಕರ್ ರೈ ಅಂತ ಅಧಿಕಾರಿ, ಆ ವ್ಯಕ್ತಿ ಹಿಂದಿನ ವ್ಯಕ್ತಿ ಕರೆಕ್ಟಾಗಿ ಕೆಲಸ ಮಾಡಿದ್ದಾನ ಅಂತ ನೋಡಬೇಕಾಗಿತ್ತು. ನನ್ನ ಉದ್ದೇಶ ಈ ಇಬ್ಬರು ಕಲ್ಪ್ರೆಟ್ಗಳೇ. ಅದು ನನ್ನ ಉದ್ದೇಶ ಆಗಿದ್ದು. ಈ ವ್ಯಕ್ತಿ ಕ್ಲೀನ್ ಚೀಟ್ ಕೊಡ್ತಾ ಇದ್ದಾನೆ, ಚೀಟಿಲಿ ಬರ್ಕೊಟ್ಟಿದ್ದನ್ನು ಹೇಳ್ತಾ ಇದ್ದಾನೆ ಅಂತ ವಿಡಿಯೋವನ್ನು ತಿರುಗಿಸ್ತಾವನೆ. ಈ ಮುಟ್ಟಾಳನಿಗೆ ಒಂದು ವಿಷಯನ ಹೇಳಿರುವಂಥ ವಾಕ್ಯನ ಅರ್ಥ ಮಾಡ್ಕೊಳಕ್ಕೆ ಬರಲ್ಲ. ಚಾನಲಲ್ಲಿ ಕೂತ್ಕೊಂಡು ಬೊಗಳೆ ಬಿಡ್ತಾನೆ. ತಿಳ್ಕೊ ಫಸ್ಟು ಎಮ್ಮೆ ತಿಮ್ಮ, ತಿಳ್ಕೊ. ಪೋಸ್ಟ್ ಗ್ರಾಜುಯೇಟ್ ಬೇರೆ ಮಾಡೋನಂತೆ. ಅದು ಯಾವ ಪುರುಷಾರ್ಥಕ್ಕೆ? ಅದು ಹೆಂಗೆ ಕಾಪಿ ಹೊಡೆದು ಪಾಸ್ ಆದ ಹೆಂಗೆ ನೀನು? CBI 13ನೇ ತಾರೀಕು ಅಂತ ಹೇಳ್ತೀಯಲ್ಲ ಅಯೋಗ್ಯ. ನೋಡು, CBIದಲ್ಲಿ ನೀನ್ ಹೇಳೋದು ಮುಖ್ಯ ಅಲ್ಲ, ಅಥವಾ ನಾನ್ ಹೇಳೋದು ಮುಖ್ಯ ಅಲ್ಲ. ನೀನ್ ಈಗ ಬಂದು 13 ವರ್ಷದ ನಂತರ ಬಂದು ಏನೇನೋ ಬೊಗಳೆ ಬಿಡ್ತಾ ಇದೆಯಲ್ಲ. ಸ್ವತಃ ಭಾಸ್ಕರ್ ರೈ. ಇವಾಗ ಬರೋಣ ಮೇನ್ ಮ್ಯಾಟ್ರಿಗೆ. ಮಿಸ್ಟರ್ ಮಟ್ಟಣ್ಣನವರ್, ಇಲ್ಲಿ ನಾನು ಹೇಳೋದು ಮ್ಯಾಟ್ರ್ ಆಗಲ್ಲ, ನೀವು ಹೇಳೋದು ಮ್ಯಾಟ್ರ್ ಆಗಲ್ಲ, CBI ಅವರು ಏನು ಬರೆದ್ರು ಅನ್ನೋದು ಮ್ಯಾಟ್ರ್ ಆಗಲ್ಲ. ನ್ಯಾಯಾಧೀಶರ ಡೆಸ್ಕ್ಗೆ ಏನು ತಲುಪಿತು, ಏನು ಮಾಹಿತಿ ಹೋಯಿತು ಅದಷ್ಟೇ ಮ್ಯಾಟ್ರ್ ಆಗೋದು. ಇಲ್ಲಿ ನಾನು ಹೇಳ್ತಿರೋದು ಕೋರ್ಟ್ ಜಡ್ಜ್ಮೆಂಟ್ನಲ್ಲಿರುವಂತಹ ಮಾಹಿತಿ. ನಿಮ್ಮ ಪ್ರಕಾರ, ನೀವು ತೋರಿಸೋ ಡಾಕ್ಯುಮೆಂಟ್ ಪ್ರಕಾರ 13ನೇ ತಾರೀಕು ಅರೆಸ್ಟ್ ಅನ್ನೋದಾಗಿದ್ದರೆ ನಿಮ್ಮ ವಕೀಲರು ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಿಲ್ಲ? ಹೇಳ್ಬೋದಿತ್ತಲ್ಲ ನ್ಯಾಯಾಧೀಶರಿಗೆ. ಯಾಕೆ ಹೇಳಲಿಲ್ಲ? ಒಂದು ವೇಳೆ ಈ ಒಂದು ಮಿಸ್ಟೇಕ್ 12/10/2012 ಅಂತಿದೆಯಲ್ಲ, ಇದು ಟೈಪಿಂಗ್ ಮಿಸ್ಟೇಕ್ನಿಂದ ಆಗಿದೆ ಅಥವಾ ಗ್ರಾಮೆಟಿಕಲ್ ಮಿಸ್ಟೇಕ್ನಿಂದ ಆಗಿದೆ ಅಂದರೆ ಅದನ್ನು ಕರೆಕ್ಷನ್ ಮಾಡಿಸ್ಬೋದು. ಆ ಪ್ರಾವಿಷನ್ ಇದೆ. ಯಾಕೆ? ನೀವು ಜಡ್ಜ್ಮೆಂಟ್ ಕಾಪಿ ಓದಿರಲಿಲ್ವಾ? ಈಗ ಇಲ್ಲಿ ಬಂದು ಬೊಗಳೆ ಬಿಡ್ತಾ ಇದೆಯಲ್ಲ. ಇದನ್ನೇ ನಾನು ಪಾಯಿಂಟ್ಔಟ್ ಮಾಡ್ತಿರೋದು. ಈ ಥರ ಅನುಮಾನಗಳಿದೆ. ಒಬ್ಬರು ಹೇಳ್ತಾರೆ 13ನೇ ತಾರೀಕು ಅರೆಸ್ಟ್ ಅಂತ, ಕೋರ್ಟ್ ಜಡ್ಜ್ಮೆಂಟ್ ಹೇಳುತ್ತೆ 12ನೇ ತಾರೀಕು ಅಂತ. ಇದನ್ನೇ ನಾವು ಕೇಳ್ತಿರೋದು. ಅನುಮಾನಗಳಿದೆ. ಇದೊಂದೇ ಅಲ್ಲ, ಇನ್ನು ತುಂಬ ವಿಚಾರಗಳಲ್ಲಿ ಅನುಮಾನಗಳಿದೆ. ಇದನ್ನು ಉತ್ತರಿಸಿ. ನಾವು ಬರ್ತೀವಿ, ನನ್ನಂಥ ಸಾವಿರಾರು ಜನ ಬರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಲ ಓದು ಕಮೆಂಟ್ಗಳನ್ನು. ಎಷ್ಟೋ ಜನ ಈ ರೀತಿಯ ಪ್ರಶ್ನೆಗಳನ್ನು ರೈಸ್ ಮಾಡ್ತಾ ಇದ್ದಾರೆ. ಅವರ ಬಿಹಾಫ್, ಅವರ ಪರವಾಗಿ ನಾನು ಮಾತಾಡ್ತಾ ಇರೋದು. ಉತ್ತರಿಸಿ.
ನಿನಗೆ ಉತ್ತರ ಕೊಡೋ ಯೋಗ್ಯತೆಯೂ ಇಲ್ಲ, ನಿನಗೆ ಉತ್ತರ ಕೊಡೋ ಉದ್ದೇಶನೂ ಇಲ್ಲ. ಅದಕ್ಕೆ ಇಲ್ಲಿ ಏನೇನೋ ಮಾತಾಡಿಕೊಂಡು ಹುಚ್ಚಿನ ಥರ ಬೊಗಳ್ತಾ ಇದೀಯ. ಎರಡೆರಡು ರಿಪೋರ್ಟ್, ಬೆಳಿಗ್ಗೆ ಒಂದು ರಿಪೋರ್ಟ್ ಅಲ್ಲಿ ಹೇಳ್ತದೆ ಯಾವುದೇ ಗಾಯ ಇಲ್ಲ ಅಂತ ಹೇಳಿ, ಮಧ್ಯಾಹ್ನದ ಮೇಲೆ ಮಾಡಿದ್ರಲ್ಲಿ ಏನಿರ್ತದೆ ಅವನ ಮರ್ಮಾಂಗದಲ್ಲಿ ಗಾಯ ಇದೆ ಅಂತ ಹೇಳಿ. ಯಾಕೆ ಮಂಗಳೂರಿನಲ್ಲಿನೇ ಮತ್ತೆ ಒಂದ್ಸಗೆ ಇನ್ನೊಂದು ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರಿ? ಸಂಶಯ ಬರೋದಿಲ್ವಾ? ಬೆಳಿಗ್ಗೆ ಒಂದ್ಸಲ ಟೆಸ್ಟ್ ಮಾಡಿದ್ದಾರೆ, ಮಧ್ಯಾಹ್ನ ಒಂದ್ಸಲ ಟೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತೀರಾ. ಆ್ಯಕ್ಚುಲಿ ನನಗೆ ಗೊತ್ತಿರೋ ಹಾಗೆ ಇದಕ್ಕೆ ಮುಂಚೆ ಯಾರಾದರೂ ಮಾತಾಡಿರ್ಬೋದು. ನಾನು ಈ ವಿಚಾರವನ್ನು ಫಸ್ಟ್ ಟೈಮ್ ನೋಡಿದ್ದೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ. ಇದನ್ನು ಫಸ್ಟು ಪಾಯಿಂಟ್ಔಟ್ ಮಾಡಿದ್ದೆ ಇನ್ನೊಬ್ಬ ಯೂಟ್ಯೂಬರ್. ಅದು ಯಾವ ಚಾನಲ್ ಅಂತ ನನಗೆ ಜ್ಞಾಪಕ ಬರ್ತಿಲ್ಲ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೋಡಿ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಫಸ್ಟ್ ಟೈಮ್ ಈ ವಿಚಾರವನ್ನು ನೋಡಿದ್ದು ಅದೇ ಯೂಟ್ಯೂಬ್ ಚಾನಲ್ನಲ್ಲಿ. ಅದಕ್ಕಿಂತ ಮುಂಚೆ ಬೇರೆ ಯಾರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ನಾನು ನೋಡಿರಲಿಲ್ಲ. ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೋಡಿ. ಇಲ್ಲಿ 2 ಸಲ ಟೆಸ್ಟ್ ಆಗಿರೋದು ನಿಜ. ಈ ವ್ಯಕ್ತಿ ಸಂತೋಷ್ ರಾವ್ನನ್ನು ಎಷ್ಟು ಚೆನ್ನಾಗಿ ಪರೀಕ್ಷೆ ಮಾಡಿದ್ದ, ಎಷ್ಟು ಚೆನ್ನಾಗಿ ಗಾಯಗಳನ್ನು ಅನಲೈಸ್ ಮಾಡಿದ್ದ ಅನ್ನೋದನ್ನು ಥರ್ಡ್ ಐ ಚಾನಲ್ನಲ್ಲಿ ಡಾಕ್ಟರ್ ಉಮೇಶ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದ್ಸಲ ನೋಡಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆ ಡಾಕ್ಟರ್ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ದ ಅಂದರೆ, ಸಂತೋಷ್ ರಾವ್ನ ಒಂದು ಫೋಟೋ ಇದೆ ನೋಡಿ. ಇಲ್ಲಿ ಹಣೆ ಮೇಲೆ ಒಂದು ಗಾಯ ಇರುತ್ತೆ. ಚಿಕ್ಕ ಹುಡುಗನ ತೋರಿಸಿದ್ರು ಅಲ್ಲಿ ಹೇಳ್ತಾನೆ ಅಲ್ಲೊಂದು ಗಾಯ ಇದೆ ಅಂತ. ಈ ಡಾಕ್ಟರು ಆ ಗಾಯ ಕೂಡ ಬರೆದಿರಲಿಲ್ಲ, ಅಷ್ಟು ಚೆನ್ನಾಗಿ ಎವ್ಯಾಲ್ಯೂಯೇಷನ್ ಮಾಡಿದ್ದ. ಅರ್ಥ ಆಯ್ತಾ? ಯಾಕೆ 2 ಸಲ ಪರೀಕ್ಷೆ ಆಯಿತು ಅನ್ನೋದನ್ನು ಆ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಬ್ಬರು ಡಾಕ್ಟ್ರೇ, ಒಬ್ಬರು ಪ್ರೊಫೆಷ್ನಲ್ಲೇ. ನೀವು ಹೋಗಿ ನೋಡಿ, ನಿಮಗೂ ಅರ್ಥ ಆಗುತ್ತೆ ಯಾಕೆ 2 ಸಲ ಟೆಸ್ಟ್ ಮಾಡಿದ್ರು ಅನ್ನೋದನ್ನು. ಬೈ ದ ವೇ, ಆ ಚಾನಲ್ ಯಾವುದಿದೆ, ಥರ್ಡ್ ಐ ಚಾನಲ್ ಯಾವುದಿದೆ, ಈ ಸೌಜನ್ಯ ಹೋರಾಟದಲ್ಲಿ ಮೊದಲಿನಿಂದಲೂ ಮುಂಚೂಣಿಯಲ್ಲಿ ನಿಂತು ಮಾತಾಡ್ತಾ ಇರುವಂಥ ಒಂದು ಚಾನಲ್. ಆ್ಯಂಡ್ ಆ ಡಾಕ್ಟರ್ ಇರ್ತಾರಲ್ಲ ಉಮೇಶ್, ಅವರು ಕೂಡ ಸೌಜನ್ಯ ಹೋರಾಟದಲ್ಲಿ ಮೊದಲಿನಿಂದಲೂ ಧ್ವನಿ ಎತ್ತಾ ಇರುವಂತಹ ಒಬ್ಬ ವ್ಯಕ್ತಿ. ಸ್ವತಃ ಅವರ ಬಾಯಲ್ಲೇ ಕೇಳಿ ಮೆಡಿಕಲ್ ಎಕ್ಸಾಮಿನೇಷನ್ ಎಷ್ಟು ಚೆನ್ನಾಗಾಗಿತ್ತು ಅಂತ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನಪ್ಪ, ಸುಮ್ಮನೆ ಕೂತ್ಕೊಂಡು ಬೊಗಳೆ ಬಿಡೋದಲ್ಲ, ತಿಳ್ಕೋ ವಿಷಯನ. ಅದು ಬಿಡಪ್ಪ, ಈಗ ಸ್ವತಃ ನೀನೇ ಹೇಳಿದೆ ಹಿಂಗೆ 2 ರಿಪೋರ್ಟ್ಗಳು ಬಂದರೆ ಅನುಮಾನ ಬರಲ್ವಾ ಅಂತ. ನಮಗೂ ಬರುತ್ತೆ ಮಿಸ್ಟರ್, ನಮಗೂ ಎಕ್ಸಾಕ್ಟ್ಲಿ ಸೇಮ್ ಅನುಮಾನಗಳೇ ಇದೆ. ಅದನ್ನೇ ನಾವು ಕೇಳ್ತಾ ಇರೋದು. ಹೋರಾಟಕ್ಕೆ ನಾವು ಭಾಗವಹಿಸ್ತೀವಿ, ಆದರೆ ನಮಗೆ ಅನುಮಾನಗಳಿದೆ. ಈ ಅನುಮಾನಗಳನ್ನು ಬಗೆಹರಿಸ್ಕೊಡಿ, ನಾವು ಬರ್ತೀವಿ ಹೋರಾಟಕ್ಕೆ. ಇದೇ ನಮ್ಮ ಪಾಯಿಂಟು. ಇದೊಂದೇ ಅಲ್ಲ, ಈ ಥರ ತುಂಬ ವಿಚಾರಗಳಲ್ಲಿ ಅನುಮಾನಗಳಿದೆ. ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು. ಮಾಡಬಾರ್ದ ಪ್ರಶ್ನೆನ? ಯಾಕೆ ನೀವು ಪ್ರಶ್ನಾತೀತರ? ನೀವು ಹೇಳಿದ್ದನ್ನೆಲ್ಲ ಬ್ಲೈಂಡಾಗಿ ಒಪ್ಕೋಬೇಕಾ? ಹ್ಞೂ ಅಂತ ಹೇಳ್ಬಿಡಪ್ಪ, ಒಪ್ಕೊಂಡ್ಬಿಡ್ತೀವಿ. ಹೌದು, ನಾನು ಮಾತಾಡಿದ್ದನ್ನು ಯಾರೂ ಪ್ರಶ್ನೆ ಮಾಡಬಾರದು, ನಾನು ಸರ್ವೋಚ್ಚ ಈ ದೇಶದಲ್ಲಿ, ನನ್ನನ್ನು ಯಾರೂ ಪ್ರಶ್ನೆ ಮಾಡಬಾರದು ಅಂತ ನೀನು ಹೇಳ್ಬಿಡು, ನಾವು ಒಪ್ಕೊಂಡ್ಬಿಡ್ತೀವಿ. ದಿವಂಗತ ಮಧುಕರ್ ಶೆಟ್ಟಿ ಸಾಹೇಬರ ಹೆಸರು ತಗೊಳ್ಳುವಂತ ಯೋಗ್ಯತೆ ಇಲ್ಲ. ಹಿಯರ್ ಕಮ್ಸ್ ದ ಪಾಯಿಂಟ್. ಮಿಸ್ಟರ್ ಡಿಸ್ಮಿಸ್ಡ್ ಎಕ್ಸ್ ಸೂಪರ್ ಕಾಪ್ ಹೇಳ್ತಾರೆ, ನನಗೆ ಮಧುಕರ್ ಶೆಟ್ಟಿಯವರ ಹೆಸರು ತಗೊಳ್ಳೋ ಯೋಗ್ಯತೆ ಇಲ್ವಂತೆ. ಮಿಸ್ಟರ್ ಮಟ್ಟಣ್ಣನವರ್, ಕೇಳಿಸ್ಕೊಳಪ್ಪ, ನೀನೇನೋ ಭಾರಿ ಇನ್ವೆಸ್ಟಿಗೇಷನ್ ಕಿಸ್ತಿದ್ದೀನಿ ಅಂತ ಹೇಳ್ತೀಯಲ್ಲ, ನೀನು ಎಷ್ಟು ತಿಳ್ಕೊಂಡಿದ್ಯಾ ಅಂತ ಹೇಳ್ತೀನಿ ಕೇಳು. ಯಾಕಪ್ಪ ನನಗೆ ಹೆಸರು ತಗೊಳ್ಳೋ ಯೋಗ್ಯತೆ ಇಲ್ಲ? ನಾನು ಯಾವುದಾದ್ರೂ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದೀನಾ? ನನ್ನ ಬಗ್ಗೆ ಯಾವುದಾದ್ರೂ FIR ಆಗಿದೆಯಾ? ಕಡೆ ಪಕ್ಷ ಒಂದು ರಿಮಾರ್ಕು ಅಥವಾ ಯಾವುದಾದ್ರೂ ದೊಂಬಿ ಗಲಾಟೆ ಅಂತ ಒಂದು ಕಂಪ್ಲೇಂಟು, ಸಣ್ಣ ಕಂಪ್ಲೇಂಟು, ಇಲ್ಲ ನಾನು ಕೆಲವು ಗ್ರೇಟ್ ರಿಸರ್ಚರ್ಗಳಿದ್ದಾರಲ್ಲ ಅವ್ರ ಥರ ಫ್ರಾಡ್, ಇಲ್ಲೀಗಲ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡಿದ್ದೀನಾ? ಬ್ಲ್ಯಾಕ್ ಮ್ಯಾಜಿಕ್ಕು, ಮಾಟ ಮಂತ್ರ ಅಂತ ಮೂಢನಂಬಿಕೆಗಳನ್ನ ಪ್ರಚಾರ ಮಾಡಿದ್ದೀನಾ? ಯಾವುದೂ ಇಲ್ವಲ್ಲ. ಯಾಕೆ ಹೆಸರು ತಗೊಳಕ್ಕೆ ನನಗೆ ಯೋಗ್ಯತೆ ಇಲ್ಲ? ಇಲ್ಲ ನಿನ್ನ ಹಾಗೇನಾದರೂ ಹುಸಿ ಇಟ್ಟಿದ್ದೀನಿ ಅಂತ ಕರೆ ಮಾಡಿಬಿಟ್ಟು ತಗಲಾಕೊಂಡಿದ್ನಾ? ಇಲ್ವಲ್ಲ. ಯಾಕೆ ತಗೊಳ್ಳೋಕೆ ಯೋಗ್ಯತೆ ಇಲ್ಲ? ಇನ್ನೂ ಒಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊ. 6 ವರ್ಷದ ಹಿಂದೆ ಒಬ್ಬರು DYSP ರ್ಯಾಂಕ್ನ ಅಧಿಕಾರಿ ಕರ್ತವ್ಯದ ಸಮಯದಲ್ಲಿ ತೀರ್ಕೊಳ್ತಾರೆ. ಆ ವ್ಯಕ್ತಿ ನಮ್ಮ ಕುಟುಂಬಕ್ಕೆ ಸೇರಿದವರು. ಕರ್ತವ್ಯದಲ್ಲಿದ್ದಾಗ ಪ್ರಾಣ ಕೊಟ್ಟಂಥ ಪೊಲೀಸರ ಕುಟುಂಬಕ್ಕೆ ಸೇರಿದವು ನಾನು. ನನಗೆ ಹೆಸರು ತಗೊಳ್ಳೋಕೆ ಯೋಗ್ಯತೆ ಇಲ್ವಾ? ಡಿಸ್ಮಿಸ್ ಆಗಿರೋ ಒಬ್ಬ ನೀನು ಹೆಸರು ತಗೋಬೋದು, ನನಗೆ ಹೆಸರು ತಗೊಳ್ಳೋ ಯೋಗ್ಯತೆ ಇಲ್ವಾ? ಯಾರಿಗೆ ಬಕ್ರ ಮಾಡ್ತಿದ್ಯಾ ನೀನು? ಇದೇನಾ ನಿಂದು ಮೋಡಸ್ ಆಫ್ ಅಪರೆಂಡ್? ಇದೇನಾ ನಿಂದು? ಯಾರು ಪ್ರಶ್ನೆ ಮಾಡ್ತಾರೆ ಅವ್ರನ್ನೆಲ್ಲ ಅಯೋಗ್ಯ,
ಮುಠಾಳ ಇಲ್ಲದೇ ಇರೋ ಒಂದು 4 ವಿಷಯಗಳನ್ನ ಸೇರಿಸ್ಕೊಂಡು ಅವ್ರನ್ನ ಬೈದು ಹೆದರಿಸಿ ಮತ್ತೆ ಅವರು ಮಾತಾಡದಿರೋ ಥರ ಮಾಡೋದು, ಇದೇ ನಾನು ನಿಂದು ಮೋಡಸ್ ಆಫ್ ಅಪರೆಂಡಿ ನಿಂದು. ಅದೇನೋ ಹೇಳ್ತೀಯಲ್ಲ ಉಂಡೆ ತಿಮ್ಮ ಅಂತ, ನಾನು ಹೇಳ್ಬೋದು, ನೀನು ಯಾವಾಗಲೂ ಕುಡ್ದೋನಂಗೆ ಇರ್ತೀಯ. ಅಯ್ಯೋ ಕುಡುಕ್ ಬಡ್ಡೆದೆ ಅಂತ ನಾನು ಬೈಬೋದು, ಬೈಯಲ್ಲ. ಯಾಕಂದರೆ ನಾನು ಆ ಸಂಸ್ಕೃತಿಯಿಂದ ಬಂದವನಲ್ಲ. ಕೇಳಿಸ್ಕೊ, ಇನ್ನು ಮುಂದೆ ನಿನ್ನ ಕತೆಗಳನ್ನ ಕೇಳಿಸ್ಕೊ. ಮತ್ತೆಲ್ಲ ಕಡೆ ಹೇಳೋದು ಪ್ರಚಾರ ಮಾಡೋದೇನು? ಈ ನಕಲಿ ದೇವಮಾನ ಅವರ ಗ್ಯಾಂಗ್ ಅವರೇ, ನಾವೇ ಹೇಳ್ಬಿಟ್ವಿ CBIಗೆ. ಮತ್ತೆ ಇಲ್ಲೇನು ಹೇಳ್ತಾ ಇದೀಯಾ? ಇಲ್ಲಿ ಅಬ್ಸರ್ವ್ ಮಾಡಿ, ಈ ಮುಠಾಳ ಎಷ್ಟು ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ತಾನೆ, ಎಷ್ಟು ಚೆನ್ನಾಗಿ ಕನ್ಫ್ಯೂಸ್ ಮಾಡ್ತಾನೆ ಅಂದರೆ, ನಾನು ಹೇಳ್ತೀನಿ ಈ ಪ್ರಕರಣವನ್ನು ಅಂದಿನ ಗೃಹ ಸಚಿವರಾಗಿದ್ದ KJ ಜಾರ್ಜ್ CBIಗೆ ವಹಿಸಿದ್ರು ಅಂತ. ಆದರೆ ಈ ವ್ಯಕ್ತಿ ದೇವಮಾನವ ಅಂತ ಇನ್ಯಾವುದೋ ಒಂದು ವಿಷಯವನ್ನು ಹೇಳ್ಕೊಂಡು ಬಂದು ಯಾವ ರೀತಿ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂದರೆ, ಈ ಮಿಸ್ಟರ್ ಮುಠಾಳ ಹೇಳೋ ದೇವಮಾನವನ ಕಡೆಯವನು ನಾನು ಅನ್ನೋ ರೀತಿ ಪೋರ್ಟ್ರೇ ಮಾಡ್ತಾವನೆ. ಯಾರಪ್ಪ ಇಲ್ಲಿ ತಿರುಚ್ತಾ ಇರೋದು, ಯಾರಿಲ್ಲಿ ಕನ್ಫ್ಯೂಸ್ ಮಾಡ್ತಿರೋದು? ನಾನು ಹೇಳಿದ್ನ ನಿನಗೆ, ನಾನು ದೇವಮಾನವನ ಕಡೆಯವನು ಅಂತ ಹೇಳಿದ್ನ ನಾನು ನಿನಗೆ? ಯಾರಿಲ್ಲಿ ತಿರ್ಚೋದಕ್ಕೆ ಟ್ರೈ ಮಾಡ್ತಿರೋದು? ಮಿಸ್ಟರ್ ಮಟ್ಟಣ್ಣನವರ್ ಯಾರ್ರೀ? ಇವೆಲ್ಲ ಜನಗಳಿಗೆ ಅರ್ಥ ಆಗಲ್ಲ ಅಂತ ಅಂದ್ಕೊಂಡಿದ್ಯಾ? ಇದೆಲ್ಲ ತುಂಬ ಹಳೇ ಟ್ಯಾಕ್ಟಿಕ್ಸ್ ಆಗೋಯ್ತಮ್ಮ. ಏನಾದರೂ ಹೊಸದಾಗಿ ಟ್ರೈ ಮಾಡು. ಜನ ಇದಕ್ಕೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ, ಗೊತ್ತಾಗ್ಬಿಡುತ್ತೆ ಈಸಿಯಾಗಿದ್ದು. ಆಮೇಲೆ ಇನ್ನೊಂದು, ಫಾರ್ ಯುವರ್ ಇನ್ಫಾರ್ಮೇಷನ್, ಸ್ವತಃ ತಾವೇ ಹೇಳಿದ್ದೀರಾ ನಾನು ಮದುವೆ ಆಗಿದ್ದೇ ಧರ್ಮಸ್ಥಳದಲ್ಲಿ ಅಂತ. ನೀನು ಎಷ್ಟು ಚೆನ್ನಾಗಿ ಇನ್ವೆಸ್ಟಿಗೇಷನ್ ಕಿಸ್ತಿದೀಯಾ ಅಂದರೆ, ನಿನಗೆ ಈ ವಿಷಯ ಗೊತ್ತೋ ಗೊತ್ತಿಲ್ವೋ? ಕರೆಕ್ಟಾಗಿ ಕೇಳಿಸ್ಕೊ, ನಿನಗಿದು ಗೊತ್ತೋ ಗೊತ್ತಿಲ್ವೋ? ನಾನು ಈವರೆಗೆ ಟಿಲ್ ದಿಸ್ ಡೇ ಒಂದು ಸಾರಿ ಕೂಡ ಧರ್ಮಸ್ಥಳಕ್ಕೆ ಹೋಗಿಲ್ಲ. ಈ ವಿಷಯ ನಿನಗೆ ಗೊತ್ತಿರಲಿ. ಒಂದು ನಯಾ ಪೈಸೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡದೆ, ಒಂದು ನಯಾ ಪೈಸೆ ತಿಳ್ಕೊಳ್ಳದೆ ಬೊಗಳೆ ಬಿಡ್ತಿರೋನು ನೀನು. ಏನು ಬೆಳಗ್ಗೆ OT ಪ್ಯಾಕೆಟ್ ಏನಾದ್ರು ಹಾಕೊಂಬಂದಿದ್ದ ಹೆಂಗೆ? ಯಾರಪ್ಪ ಇವಾಗ ಕನ್ಫ್ಯೂಸ್ ಮಾಡ್ತಿರೋರು? ಹೇಳ್ರಿ ಮಿಸ್ಟರ್ ಮಟ್ಟಣ್ಣನವರ್, ಯಾರು ಇಲ್ಲದೇ ಇರೋ ವಿಷಯಗಳನ್ನೆಲ್ಲ ಸೇರಿಸ್ಕೊಂಡು ಕನ್ಫ್ಯೂಸ್ ಮಾಡ್ತಿರೋರು ಯಾರು? ತಾವೇ. ಇನ್ನೂ ಇದೆ ವಿಷಯಗಳು, ತೋರಿಸ್ತೀನಿ. ತಾನ್ ಕತೆ ಹೇಳಲ್ಲ ಅಂತ ಹೇಳಿ ನ್ಯಾಯಾಲಯದ ಆದೇಶವನ್ನೇ ಕತೆ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಒಂಚೂರು ಬುದ್ಧಿವಂತ ಅಂತ ಅಂದ್ಕೊಂಡಿದ್ದೆ ನಾನು. ನೀನೇ ಪ್ರೂವ್ ಮಾಡ್ಕೊಂಬಿಟ್ಟೆ ನಾನು ದಡ್ಡನ ಮಗ, ನನಗೆ ನಯಾ ಪೈಸಾ ನಾಲೆಡ್ಜ್ ಇಲ್ಲ ಅಂತ ನೀನೇ ಪ್ರೂವ್ ಮಾಡ್ಕೊಂಬಿಟ್ಟೆ. ಮೈಸೂರಿನ ಅರಸರ ಕತೆಗಳು, ವಿಜಯನಗರದ ಕತೆಗಳು, ಅಥವಾ XYZ ರಾಜರ ಕತೆಗಳು ಅಂತ ಹೇಳ್ತೀವಿ. ಹಾಗಂದರೆ ಆ ಇತಿಹಾಸ ಸುಳ್ಳ? ಹಿಂದೆ ನಡೆದದ್ದೆಲ್ಲ ಸುಳ್ಳ? ಈ ವ್ಯಕ್ತಿಗೆ ಪದ ಬಳಕೆ, ವ್ಯಾಕರಣದ ಬಗ್ಗೆನೇ ಐಡಿಯಾ ಇಲ್ಲ. ಒಂದು ವಿಡಿಯೋದಲ್ಲಿ ಸ್ಟೋರಿ ಟೆಲ್ಲಿಂಗ್ ಹೆಂಗಿರುತ್ತೆ ಇದ್ರ ಗಂಧ ಗಾಳಿನೂ ಇಲ್ಲ. ವರ್ಡ್ ಟು ವರ್ಡ್ ಲಿಟ್ರಲ್ ಮೀನಿಂಗಲ್ಲಿ ಮಾತಾಡ್ತಾನೆ ಅಂದರೆ ಈ ವ್ಯಕ್ತಿಯ ಬುದ್ಧಿ ಸಾಮರ್ಥ್ಯ ಯಾವ ಮಟ್ಟದಲ್ಲಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇನ್ನೇನು ಹೇಳಲ್ಲ ನಾವು, ನೀವೇ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ಕತೆ ಗುರು. ಕಾಗಕ್ಕ ಗುಬ್ಬಕ್ಕ ಅನ್ನೋದಿದೆಯಲ್ಲ ಈ ಡೈಲಾಗು, ಹಿಂದೆ ಪವರ್ ಟಿವಿ MDನು ಕೂಡ ಇದನ್ನೇ ಮಾತಾಡ್ತಾ ಇದ್ದ. ಅದಾದ ನಂತರ ಇನ್ನೊಬ್ಬ ಡೂಪ್ಲಿಕೇಟ್ ಶಿವಗಣ, ಅವನು ಕೂಡ ಪದೇ ಪದೇ ಕಾಗಕ್ಕ ಗುಬ್ಬಕ್ಕ ಅನ್ನೋ ಒಂದು ಡೈಲಾಗ್ ಬಿಡ್ತಾ ಇದ್ದ. ಆ ನಂತರ ರವಿ ಬೆಳಗೆರೆ ಅನ್ನುವ ಒಬ್ಬ ಖ್ಯಾತ ಪತ್ರಕರ್ತರ ಮಗಳು. ಅಗೇನ್ ಇಲ್ಲಿ ಈ ವ್ಯಕ್ತಿ ಎಷ್ಟು ಚೆನ್ನಾಗಿ ಬೆಣ್ಣೆ ಹಚ್ತಾನೆ ಅಂದರೆ, ನನ್ನನ್ನು ಈ ರವಿ ಬೆಳಗೆರೆಯವರ ಮಗಳು, ಅವರ ಹೆಸರು ಕೂಡ ಗೊತ್ತಿರಲಿಲ್ಲ ನನಗೆ ಇಲ್ಲಿವರೆಗೂ. ಅವರು ಈ ಕಿರಿಕೀರ್ತಿ ಇವರ ಜೊತೆಗೆ ನನ್ನನ್ನು ಹೋಲಿಸ್ತಾವನೆ. ಅಷ್ಟೇ ಅಲ್ಲ, ಅತ್ಯಾಚಾರಿಗಳ ಪರವಾಗಿರೋರು ಅಂತ ಸರ್ಟಿಫಿಕೇಟು ಕೊಟ್ಬಿಡ್ತಾನೆ. ಈ ಮುಠಾಳನಿಗೆ ಗೊತ್ತಿರಲಿ ನಾನು ಯಾರ ಪರನೂ ಅಲ್ಲ. ಅದು ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮಗೂ ಗೊತ್ತಾಗುತ್ತೆ. ಈ ಸೈಡಲ್ಲಿ ಕಾಣಿಸ್ತಾವನಲ್ಲ ಈ ಮುಠಾಳ ಯಾರೇ ಪ್ರಶ್ನೆ ಮಾಡಿದ್ರು ಇದೊಂದು ಟ್ಯಾಕ್ಟಿಕ್ಸ್ ಇವ್ರದ್ದು. ಇವರು ಅವರ ಪರ, ಇವರು ಇವರ ಪರ, ಇದೊಂದು ಟ್ಯಾಕ್ಟಿಕ್ಸ್ ಇದು. ಯಾಕಂದರೆ ವಿಡಿಯೋನ ಡಿಸ್ಕ್ರೆಡಿಟ್ ಮಾಡೋ ಟ್ಯಾಕ್ಟಿಕ್ಸ್ ಇದು, ತುಂಬ ಹಳೇ ಟೆಕ್ನಿಕ್ ಇದು. ಆದರೆ ಈ ಮುಠಾಳನಿಗೆ ಗೊತ್ತಿಲ್ಲ, ಇವನು ಯಾರ ಜೊತೆ ನನ್ನನ್ನು ಕಂಪೇರ್ ಮಾಡ್ತಿದ್ದಾನೋ ಅದೇ ಕೀರ್ತಿಯನ್ನು ನಾನು 2 ಸಾರಿ ರೋಸ್ಟ್ ಮಾಡಿದ್ದೀನಿ. ಈ ಮುಠಾಳನಿಗೆ ರೋಸ್ಟ್ ಅಂದರೆ ಏನು ಅಂತಲೂ ಗೊತ್ತಿರಲ್ಲ. ಹೇಳ್ತೀನಿ ಕೇಳಿಸ್ಕೊ. ರೋಸ್ಟ್ ಅಂದರೆ ಹಾಸ್ಯಭರಿತ ವಿಡಂಬನೆ, ಅಂದರೆ ಕಾಲೆಳೆಯೋದು.
ಇದೇ ಕಿರಿಕೀರ್ತಿಯನ್ನು ನೀನು ಪತ್ರಿಕೋದ್ಯಮವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ನಾನೇ ಎರಡೆರಡು ಸರಿ ಈತನ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಈ ಮುಟ್ಟಾಳನಿಗೆ ಅದು ಗೊತ್ತಿಲ್ಲ. ಏನು ತಿಳ್ಕೊಳ್ಳದೆ ಇಲ್ಲಿ ಹೇಗೆ ಮಿಸ್ಲೀಡ್ ಮಾಡ್ತಾ ಇದ್ದಾನೆ, ಹೇಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ನೋಡಿ. ಈ ವ್ಯಕ್ತಿ ಇದು ಇವನು ಮಾಡಿರೋ ಇನ್ವೆಸ್ಟಿಗೇಷನು, ಇದು ಇವನು ಮಾಡಿರೋ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ನು. ಇವನು ಚಾನಲ್ ಡಿಸ್ಕ್ರಿಪ್ಷನ್ನೇ ಓದದೇ ಇರೋನು ಇವನು ಇನ್ವೆಸ್ಟಿಗೇಷನ್ ಮಾಡಿ ಮಾತಾಡ್ತಾನಂತೆ. ಯಾವುದು ಗುರು ನಿನ್ನ ಕಾಮಿಡಿ? ಇದು ಇವರ ಟ್ಯಾಕ್ಟಿಕ್ಸು. ಯಾರಾದರೂ ಪ್ರಶ್ನೆ ಮಾಡಿದ್ರೆ ಒಂದು ಗುಂಪಿಗೆ ಸೇರಿಸ್ಬಿಡೋದು, ಅವ್ರಿಗಿರೋವಂಥ ಕ್ರೆಡಿಬಿಲಿಟಿಯನ್ನು ಹಾಳು ಮಾಡೋದು, ಇದು ಇವರ ಟ್ಯಾಕ್ಟಿಕ್ಸು. ಅರ್ಥ ಆಯ್ತೇನಪ್ಪ? ಎಮ್ಮೆ ತಿಮ್ಮಣ್ಣ, ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ಹಿಂದೆ ಏನು ಕೆಲಸ ಮಾಡಿದ್ದಾರೆ, ಅವ್ರದ್ದು ಬ್ಯಾಕ್ಗ್ರೌಂಡ್ ಏನು ಕಂಟೆಂಟ್ ಮಾಡ್ತಿದ್ರು ಅದನ್ನು ತಿಳ್ಕೊ. ಫಸ್ಟು ತಿಳ್ಕೊಂಡು ಮಾತಾಡು. ಸ್ವಲ್ಪ ಹೋಮ್ವರ್ಕ್ ಮಾಡಪ್ಪ ಎಮ್ಮೆ ತಿಮ್ಮಣ್ಣ, ಸ್ವಲ್ಪ ಹೋಮ್ವರ್ಕ್ ಮಾಡು. ಆಮೇಲೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾನೆ, ಡೀಲ್ ಆಗಿತ್ತು, ಡೀಲ್ ಕೊಟ್ಟಿದ್ರು. ಅದು ಯಾವುದೋ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ, ಆ ಪ್ರೋಮೋದಲ್ಲಿ ಹೇಳ್ತಾನೆ ಡೀಲ್ ಆಗಿತ್ತು, ನಮಗೆ ಗೊತ್ತು ಯಾರು ಡೀಲ್ ಕೊಟ್ಟಿದ್ದು. ಅದಕ್ಕೆ ನಾನು ಒಂದು ರಿಪ್ಲೈ ಕೊಡ್ತೀನಿ ಇಮಿಡಿಯೇಟ್ಲಿ, ರೀಲ್ ಮಾಡೋ ಮೂಲಕ. ಆ ರೀಲ್ ನೋಡಿ ಫಸ್ಟು. ನನ್ನ ವಿಡಿಯೋದಲ್ಲಿ ನಾನು ಎಲ್ಲೂ ಯಾರಿಗೂ ಏಕವಚನ ಬಳಸೇ ಇಲ್ಲ. ಇನ್ನೊಬ್ಬ ವ್ಯಕ್ತಿನ ಅಡ್ರೆಸ್ ಮಾಡುವಾಗ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅನ್ನೋಷ್ಟು ಕನಿಷ್ಠ ನಾಗರಿಕತೆ ಇಲ್ಲದೆ ಇರುವಂತ, ಕನಿಷ್ಠ ಸೌಜನ್ಯ ಇಲ್ಲದೆ ಇರುವಂತ ಈ ಅನಾಗರಿಕ ಸೌಜನ್ಯಳಿಗೆ ನ್ಯಾಯ ಕೊಡಿಸ್ತಾನಂತೆ. ಆ ವಿಡಿಯೋದಲ್ಲಿ ಹೇಳ್ತಾನೆ ಡೀಲ್ ಆಗಿದೆ ಅಂತ ಹೇಳ್ತಾನೆ. ಲೋ ಮುಠಾಳ, ನಿನಗೆ ನನ್ನ ಫೋನು, ಲ್ಯಾಪ್ಟಾಪು, PC ಎಲ್ಲಾನು ಕೊಡ್ತೀನಿ. ಈ ಡೀಲಿಂಗ್ ಬಗ್ಗೆ ಒಂದೇ ಒಂದು ಮೆಸೇಜು, ಒಂದೇ ಒಂದು ರೂಪಾಯಿ ಬಂದಿರೋದನ್ನ ನೀನು ಪ್ರೂವ್ ಮಾಡಿಬಿಟ್ರೆ, ಐ ರಿಪೀಟ್, ನೀನು ಪ್ರೂವ್ ಮಾಡಿಬಿಟ್ರೆ ನಾನು ಯೂಟ್ಯೂಬ್ ಮಾಡೋದನ್ನ ಬಿಟ್ಬಿಡ್ತೀನಿ ಕಣ. ನೀನು ಪ್ರೂವ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನೀನು ಒಪ್ಕೋಬೇಕು, ನೀನೊಬ್ಬ ಸುಳ್ಳುಗಾರ, ನೀನೊಬ್ಬ ಕತೆಗಾರ ಅನ್ನೋದು ಇದರಲ್ಲೇ ಪ್ರೂವ್ ಆಗೋಗುತ್ತೆ. ಈ ಚಾಲೆಂಜ್ಗೆ ನೀನು ರೆಡಿ ಏನಲ್ಲೇ ಮುಠಾಳ? ಈಗಲೂ ಹೇಳ್ತೀನಿ, ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ, ಮಿಸ್ಟರ್ ಮಟ್ಟಣ್ಣನವರ್, ಮಿಸ್ಟರ್ ಗಿರೀಶ್ ಮಟ್ಟಣ್ಣನವರ್, ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಡೀಲ್ ಆಗಿತ್ತು, ದುಡ್ಡು ತಗೊಂಡಿದ್ದೀನಿ ಅನ್ನೋದನ್ನು ಪ್ರೂವ್ ಮಾಡಬೇಕು. ಇಲ್ಲ ಅಂದರೆ ನೀನೆಂಥ ಕತೆಗಾರ, ನೀನೆಂಥ ಸುಳ್ಳುಗಾರ ಅನ್ನೋದನ್ನು ಜನನೇ ತೀರ್ಮಾನ ಮಾಡ್ಕೋತಾರೆ. ಏನಪ್ಪ, ಅರ್ಥ ಆಯ್ತಾ? ಸುಮ್ಮನೆ ಯಾವುದೋ ಚಾನಲ್ನವ್ರು ಕರೆದ್ರು ಅಂತ 2 OT ಪ್ಯಾಕೆಟ್ ಬಿಟ್ಕೊಂಡು ಕೂತ್ಕೊಂಡು ಬೊಗಳೆ ಬಿಡೋದಲ್ಲ, ವಿಷಯನ ತಿಳ್ಕೊಂಡು ಮಾತಾಡಬೇಕು. ಏನಪ್ಪ ಎಮ್ಮೆ ತಿಮ್ಮಣ್ಣ, ಹೋಮ್ವರ್ಕ್ನ ನೀನು ಮಾಡು ಅಯೋಗ್ಯ. ಪ್ರೋಮೋದಲ್ಲೇನೋ ದೊಡ್ಡದಾಗಿ ಹಾಕಿದ್ರಿ, ಡೀಲ್ ಆಗಿದೆ, ನಮಗೆ ಗೊತ್ತು, ಇದನ್ನು ಬಯಲು ಮಾಡ್ತೀವಿ ಅಂತ. ಎಲ್ಲಿ ಮೇನ್ ವಿಡಿಯೋದಲ್ಲೇನು ಬರಲೇ ಇಲ್ಲ. ಯಾಕೆ? ಭಯ ಆಯ್ತಾ? ಹೇಳಪ್ಪ, ಪ್ರೂವ್ ಮಾಡು ನೀನು, ನೋಡೋಣ. ನಿನ್ನ ಯೋಗ್ಯತೆಗೆ ಹೇಳಿದ್ನಲ್ಲ, ನೀನು ಒಬ್ಬೊಬ್ಬನಿಗೆ ಹುಟ್ಟಿದರೆ ಪ್ರೂವ್ ಮಾಡು. ನಿನ್ನ ಕೈಲಿ ಅದು ಸಾಧ್ಯನೇ ಇಲ್ಲ. ಯಾಕಂದರೆ ನಾನು ಯಾವ ದುಡ್ಡು ತಗೊಂಡಿಲ್ಲ, ನಿನ್ನ ಕೈಲಿ ಪ್ರೂವ್ ಮಾಡೋಕ್ಕೂ ಆಗಲ್ಲ. ಅರ್ಥ ಆಯ್ತಾ? ಮುಠಾಳ, ಅದಕ್ಕೆ ನಿನಗೆ ಹೆಸರಿಟ್ಟಿರೋದು ಮುಠಾಳ ಅಂತ. ಸ್ವಲ್ಪ ಹೋಮ್ವರ್ಕ್ ಮಾಡು. ಈ ಹಳೆ ಟ್ಯಾಕ್ಟಿಕ್ಸ್ಗಳನ್ನು ಚೇಂಜ್ ಮಾಡು, ಅಪ್ಡೇಟ್ ಅಪ್ಡೇಟ್ ಆಗು. ತುಂಬ ಹಳೇದಾಯ್ತಿದು, ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಇದೆಲ್ಲ ಟ್ಯಾಕ್ಟಿಕ್ಸ್ ಅಂತ ಗೊತ್ತಾಗ್ಬಿಟ್ಟಿದೆ. ಚೇಂಜ್ ಮಾಡು, ಹೊಸದಾಗಿ ಏನಾದ್ರು ಅಡ್ಯಾಪ್ಟ್ ಮಾಡ್ಕೋ. ಗೊತ್ತಾಯ್ತಾ? ನಾನೇನ್ ತಿಳ್ಕೊಂಡಿದ್ದೆ, ಮುಂಚೆ ಅಂತ ನೋಡಿ ಸ್ಟಡಿ ಮಾಡಿದಾನೆ, ಏನೋ ರಿಸರ್ಚ್ ಮಾಡಿಬಿಟ್ಟಿದ್ದಾನೆ, ಓಡಾಡಿದ್ದಾನೆ, ಆ ಜಾಗಕ್ಕೆ ಹೋಗಿದ್ದಾನೆ, ಒಂದಿಷ್ಟು ಪೇಪರ್ಗಳನ್ನ, ದಾಖಲೆಗಳನ್ನ ತಿರುವು ಹಾಕಿದ್ದಾನೆ. ಇದನ್ನ ನೋಡಿದ್ರೆ ನಗಬೇಕು ಅಳಬೇಕು ಗೊತ್ತಿಲ್ಲ. ಅಣ್ಣ ಮಟ್ಟಣ್ಣ, ಒಂದೇ ಒಂದು ಸಣ್ಣ ಡೌಟು, ಏನು ತಪ್ಪು ತಿಳ್ಕೊಬೇಡ. ಈ ಸಮೀರ್ ಇದಾನಲ್ಲ, ಈ ಸಾಕ್ಷ್ಯನಾಶದ ವಿಡಿಯೋ ಮಾಡಿದ್ನಲ್ಲ, ಇವನು ಹೋಗ್ಬಿಟ್ಟು ವಾರಿಜ ಬಿದ್ದಿದ್ದ ಬಾವಿ ಅಗದ್ಬಿಟ್ಟು ಅಲ್ಲಿ ಅಸ್ಥಿಪಂಜರ ಏನಾದರೂ ಸಿಗುತ್ತಾ ಅಂತ ಹುಡುಕಿ ಆಮೇಲೆ ಬಂದು ವಿಡಿಯೋ ಮಾಡಿದ್ನಾ? ವಿಡಿಯೋನ ಎಷ್ಟು ಚೆನ್ನಾಗಿ ಡೈವರ್ಟ್ ಮಾಡ್ತೀಯ ಅಂದರೆ, ಹೆಂಗೆ ತಿರುಗಿಸ್ಬೇಕು ಅಂದರೆ, ಹೆಂಗೆ ಡೈವರ್ಟ್ ಮಾಡಬೇಕು ಅಂದರೆ, ನಿನ್ನ ನೋಡಿ ಕಲಿಬೇಕು. ನಿನ್ನ ನೋಡಿ ಕಲಿಯೋದು ತುಂಬ ಇದೆ ಆ್ಯಕ್ಚುಲಿ. ವಿಡಿಯೋನ ಎಷ್ಟು ಚೆನ್ನಾಗಿ ಡೈವರ್ಟ್ ಮಾಡಬೇಕು ಅನ್ನೋದನ್ನು ನಿನ್ನನ್ನು ನೋಡಿ ಕಲಿಬೇಕು. ಬಾ, ಮೆಚ್ಚೆ ಕಣಯ್ಯ. ಇದೊಂದು ವಿಷಯಕ್ಕೆ ಮಾತ್ರ ನಿನ್ನನ್ನು ಮೆಚ್ಕೋಬೇಕು. ಏನು ಬ್ರೈನು ಗುರು ನಿಂದು, ಕಂಪ್ಯೂಟರ್ ಬ್ರೈನ್ ಮಾತ್ರ ನಿಂದು. ಹಾಂ,